ಲಾಸ್ ಅಂದ್ರೆ ನೋಡ್ರಿ ಇದಾಗ ಏನು ಚಟ ಇರಬಾರ್ದು, ಇದಾಗ ಏನು ಚಟ ಇರಬಾರ್ದು ರೀ. ಸೀದಾ ನಮ್ಮ ಕೆಲಸ ಮಾಡಬೇಕು, ಸೀದಾ ಅವಕ್ಕೆ ನೋಡ್ಕೊತಿರ್ಬೇಕು, ನಡೀತದೆ. ಇಲ್ಲಿ ನಾವು ಎಮ್ಮೆ ಕಟ್ಟಿ ಅಲ್ಲಿ ದೋಸ್ತರು ಸಿಕ್ಕರು, ಅಲ್ಲಿ ಹೋದೆವು ಇಲ್ಲಿ ಹೋದೆವು, ಅಲ್ಲಿ ಪಾಲ್ಟಿ ಮಾಡಮ್ಮ ಇಲ್ಲಿ ಪಾಲ್ಟಿ ಮಾಡಮ್ಮ ಅಂದ್ರೆ ಅಷ್ಟು ದುಡ್ಡು ಅಲ್ಲಿ ಹೋಗ್ತಾವೆ. ಇವು ಎಮ್ಮೆಗಳು ಇದು ಅಲ್ಲಿ ಇಡಬೇಕಾಗ್ತದೆ. ಹಿಂಗದ ರೀ, ಲಾಸ್ ಆಗ್ತದೆ ರೀ. ನಾವು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ನಮ್ಗೆ ಅದ್ರದಾಗ ಫೈದಾ ಅದ. ನಮ್ಗೆ ಹಂಗೆ ಅನ್ಸಿಲ್ಲ ರೀ ನಮ್ಗೆ, ಯಾಕಂದ್ರೆ ಅವ್ರು ಅನ್ನ ಉಳ್ಳುಗತ್ತೀವಿ, ಯಾಕಂದ್ರೆ ನಾವು ಹಂಗೆ ಮಾಡ್ತೀವಿ, ಹಂಗೆ ನಾವು ಗಳಿಸ್ತೇವೆ ರೀ. ಅದ್ರಾಗ ಏನೂ ಇರೋದಿಲ್ಲ, ಯಾವುದೇ ರೀತಿ ಲಾಸ್ ಏನು ಲಾಸ್ ಇಲ್ಲ ರೀ. ಸುಮ್ಮನೆ ಕೇಳಕತ್ತೀವಿ ಅದ್ರದಾಗೆ ನಾವು ಅದೇ ಹೇಳ್ತೀವಿ ರೀ, ಮಾಡಿದ್ರೆ ಕರೆಕ್ಟ್ ಮಾಡಿರಿ, ಇಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತೀನಿ ನಾವು ಅಷ್ಟೇ. ಹಾಂ, ನಮಸ್ಕಾರ, ಶಿವಾನಂದ ರೀ. ನಾವು ಸುಲ್ತಾನ್ಪುರದವ್ರು ರೀ. ನಾವು ಮಾಡಿ ಮತ್ತು 8 ವರ್ಷ ಆಯ್ತು ರೀ. ಇದ್ರ ಮೇಲೆ ನಾವು ಹಿಂಗೆ ಮಾಡ್ಕೋತಾ ನಡ್ಸೀವಿ ರೀ ಕೆಲಸ. ಆಯಿತು. ಸೊ ನಮ್ಮದು ಏನದ, ನಾವು ಹೊರಗೆ ಬಿ ತರ್ತೀವಿ ರೀ ಹಾಲು. ಅವರು ಒಂದು ಸ್ವಲ್ಪ ತಂದು ನಮ್ಮ ಒಂದು ಎಲ್ಲ ಅಷ್ಟು ಕೂಡ ಒಂದು 25 ಅವ ರೀ. 25 ಅವು ಇವೇ ಹಾಲು ಹಾಕೋದು, ಮನೆ ಗಿರಕಿ ಹಾಕ್ತೀವಿ. ಮುಂಜಾನೆ ಸಂಜೆ ಒಂದು 85 ಲೀಟ್ರ್ ಹಾಲು ಹಾಕ್ತೀವಿ. ಈ ಡೈರಿ ಶುರು ಮಾಡೋ ಐಡಿಯಾ ಹೆಂಗೆ ಬರ್ತೀರಿ ನಿಮ್ಗೆ? ಡೈರಿಗೆ ರೀ, ಇದು ರೀ ಮೊದಲು ನಾವು ಬೇರೆಯವ್ರ ಬಳಿ ನೌಕರಿ ಮಾಡ್ತಿದ್ದೇವೆ ರೀ. ಬೇರೆಯವ್ರ ಬಳಿ ನೌಕರಿ ಮಾಡ್ತಾ ಅದು ನಮ್ಗೆ ಹಾಲಿಂದ ಅವರು ಮಾರೋದು ನೋಡಿ ನಮಗೆ ಸರಿ ಅನ್ನಿಸ್ತು. ಸೊ ಮತ್ತು ನಾವು ಆಮೇಲೆ ಏನು ಮಾಡಿದೆವು, ನಾವು ಫಸ್ಟ್ ಒಂದು ಆಕಳು ತಂದೆವು. ಆಕಳು ತಂದು ಅದರಲ್ಲಿಂದ ನಾವು ಮಾರೋದು ಚಾಲೂ ಮಾಡೋದು ಸರಿ ಅನ್ನಿಸ್ತು ನಮ್ಗೆ. ಮತ್ತೊಂದು ಎಮ್ಮೆ ತಂದೆವು. ಹಾಗೆ ಮಾಡ್ಕೊತ ಈಗ ಇಷ್ಟು ಎಮ್ಮೆಗಳು ಮಾಡೀವಿ ರೀ. ನೀವು ಈ ಶುರು ಮಾಡುವಾಗ ರೀ ಡೈರಿ ಫಾರ್ಮ ಎಷ್ಟು ಹಣ ಹೂಡಿಕೆ ಮಾಡಿರಿ, ಎಷ್ಟು ಬಂಡವಾಳ ಖರ್ಚು ಮಾಡಿರಿ ನೀವು? ನಾವು ಫಸ್ಟ್ ನಾವು ಮಾಡ್ಬೇಕಾದ್ರೆ ನೋಡಿರಿ, ನಮ್ಮದು ಶುರು ಮಾಡ್ಬೇಕಂದ್ರೆ ಫಸ್ಟ್ ಒಂದು ಆಕಳು 40,000 ರೂಪಾಯಿ ಕೊಟ್ಟು ತಂದೀವಿ. 40 ತಂದು ಬಿಮಳಿದು ತಂದೆವು. ತಂದ ಬಳಕ ಅದು ಮುಂಜಾನೆ ಸಂಜೆಗೆ ಒಂದು 8-8.5 ಲೀಟ್ರ್ ಹಾಲು ಕೊಡ್ತೈತೆ ರೀ ಅಂತೇಳಿ ಕೊಡ್ತಿತ್ತು. ಹಂಗೆ ಮಾಡ್ಕೊತ ಒಂದು ಎಮ್ಮೆ ತಂದೆವು. ಎಮ್ಮೆ ಅದೊಂದು 46,000 ಕೊಟ್ಟು ತಂದೆವು. ಹಾಗೆ ಮಾರ್ತಾ ಮತ್ತು ಬೇರೆಯವ್ರ ಬಳಿ ತಂದು ಒಂದು ಎಮ್ಮೆ ನಾವು ಮಂದಿ ಬಳಿ ತರೋದು, ನಾವೇ ಸ್ವಂತ ಮಾಡಮ್ಮ ಅಂತೇಳಿ ನಾವು ತಂದೆವು. ಈ ಒಟ್ಟು ಎಷ್ಟು ಎಮ್ಮೆಗಳವ್ರಿ? ಈ ಒಟ್ಟು ಟೋಟಲಿ ಎಲ್ಲ ಅಷ್ಟು ಆಕಳು ಬಂತು, ಎಲ್ಲ ಬಂತು 25 ಅವ ರೀ. ಟೋಟಲ್ 25. ಅಂದರೆ ಯಾವ್ಯಾವ ತಳಿಗಳವ್ರಿ? ಹೊಸು ಗೌಳಾರ ರೀ. ಗೌಳಾರ ಒಂದು ಅರ್ಧಾಗ ಒಂದು ಜಾಪಾರ ಅದ ರೀ. ಆಯಿತು, ಒಂದೇ ಒಂದೇ ಅದ ರೀ. ಗೌಳಾರ ಅವ ರೀ. ಅಂದರೆ ಒಂದೇ ಥರ ಯಾಕಿತ್ತು ರೀ? ಇದೇ ಥರ ಅಂದ್ರೆ ಇವೇ ಸರಿ ರೀ ನಮಗೆ ಗೌಳಾರೆ. ಜಾಸ್ತಿ ಜಾಸ್ತಿ ಕೊಡ್ತಾವ್ರಿ. ಅವಕ್ಕೆ ಮೇಂಟೈನ್ ಮಾಡ್ದಂಗೆ ಕೊಡ್ತಾವ್ರಿ ಅವು. ಯಾವುದೇ ರೀ, ಮೇಂಟೈನ್ ಮಾಡೋದು ಕೊಡ್ತಾವ್ರಿ. ಇದು ಒಳ್ಳೆ ಎಮ್ಮೆಗಳು ಗುರುತಿಸ್ಬೇಕಂದ್ರೆ ಏನು ಲಕ್ಷಣ ನೋಡ್ಕೊಂಡು ನೀವು ಖರೀದಿ ಮಾಡ್ತೀರಿ, ಇಲ್ಲಿ ಹೆಂಗೆ ತರ್ತೀರಿ? ಲಕ್ಷಣ ಅಂದ್ರೆ ಏನು ರೀ, ನೋಡ್ತೀವಿ ರೀ. ಸರಿಯಾಗಿ ವಯಸ್ಸಾಗಿ ತರಬಾರ್ದು ರೀ. ಬೆಳಕಿದ್ದು 1-2 ಇದ್ದೀವಿ ಅಂದ್ರೆ ನೋಡ್ಕೊಂಡು ತರ್ತೀವಿ ರೀ ನಾವು. ಅವು ತರಾಗ ಭೀ ನಾವು ಫಸ್ಟ್ ಮಾತಾಡ್ತೀವಿ ರೀ. ಇಷ್ಟು ಲೀಟ್ರ್ ಹಾಲು ಅವರು ಜಾತಕರ ಬಳಿ ತರೋರ ಬಳಿ ನಾವು ಇಷ್ಟು ಲೀಟ್ರ್ ಹಾಲು ಕೊಟ್ಟರೆ ಇಟ್ಕೋತೀವಿ, ಇಲ್ಲ ವಾಪಸ್ ಕೊಡ್ತೀವಿ. 90 ಅಕಸ್ಮಾತ್ ಅವ್ರು ಏನೋ ಮೋಸ ಮಾಡ್ದಂದ್ರೆ ವಾಪಸ್ ತೊಗೋತಾರೆ? ವಾಪಸ್ ತೊಗೊಂಬಲ್ರಿ. ಮತ್ತು ಅವರು ಇನ್ನೊಂದು ಸ್ವಲ್ಪ ಎಮ್ಮೆ ಅದು ವಾಪಸ್ ತೊಗೊಂಡು ಮತ್ತೊಂದು ಇಷ್ಟು ರೊಕ್ಕ ಕೊಡ್ರಿ, ಮತ್ತೊಂದು ಒಯ್ರಿ ಅಂತಾರೆ ರೀ ಅವರು. ಹಿಂಗೆ ರೀ. ಇವು ಪ್ರೆಸೆಂಟಾಗಿ ಒಂದೊಂದು ಎಮ್ಮೆಗೆ ಎಷ್ಟು ಬೀಳ್ತದೆ ರೇಟ್? ಒಂದು ಎಮ್ಮೆಗೆ ಲಾಕ್ ಹಿಡ್ಕೊಂಡು ಅವ ನೋಡ್ರಿ. ಲಾಕ್ ಕೆಳಗಂದ್ರೂ ಅಂಥವು ಅಂದ್ರೂ 70 ಹಿಡ್ಕೊಂಡು ಹೋಗ್ಬೇಕು ರೀ. 70? ರೀ. ಈ ಒಂದೊಂದು ಎಮ್ಮೆಗಳು ಮಿನಿಮಮ್ ಮುಂಜಾನೆ ಸಂಜೆ ಎಷ್ಟು ಹಾಲು ಕೊಡ್ತಾರೆ? ಮುಂಜಾನೆ ಒಂದು 4 ಲೀಟ್ರ್, ಸಂಜೆ ಒಂದು 3.5. 8-9 ಲೀಟ್ರ್. ಈ ಸದ ವರ್ಷಕ್ಕೆ ಎಷ್ಟು ಸರ್ತಿ ಗರ್ಭಧಾರಣೆ ಮಾಡ್ತಾವ್ರಿ? ಅವು ನೋಡ್ರಿ, ಈಗ ಒಂದು 2-3 ತಿಂಗಳಾದ ಕ್ರಾಸಿಂಗ್ ಬರ್ತಾವೆ ಅಂತೇಳಿ ರೀ. ಕ್ರಾಸಿಂಗ್ ಬಂದ ಬಳಕ ಅವಾಗೇ ನಾವು ಬಿಡಲ್ರಿ. 1-2 ನಂಬಲ್ಲೇ ಕೋಣದ ನಂಬಲ್ಲೇ ಇದು ಅಂತ. ಅಷ್ಟು 8 ಲೀಟ್ರ್ ಹಾಲು ಕೊಡ್ತಾವೆ. ಟೋಟಲ್ 25 ಎಮ್ಮೆಗಳವಲ್ಲ ರೀ? ಎಷ್ಟು ಲೀಟ್ರ್ ಹಾಲು ಆಗ್ತವೆ? ಅರ್ಧಾಗ ನೋಡ್ರಿ, ಈಗ ನಮಗೆ ಇದ್ರಾಗ ಒಂದು 12 ಎಮ್ಮೆ ಕೊಡ್ತಾವೆ ರೀ. 12 ಎಮ್ಮೆ ಪ್ರೆಸೆಂಟಿಗೆ? ರೀ. 12 ಗೊಬ್ಬ ರೀ, ಸಣ್ಣ ಅವ ರೀ ಎಲ್ಲ. ಸಲ ಮುಂಜಾನೆ ಸಂಜೆಗೆ ಅದೇ ಒಂದು 60 ಹಿಡ್ಕೊಂಡು ಹೋಗ್ರಿ. 60 ಲೀಟ್ರ್? 1 ಲೀಟ್ರಿಗೆ ಎಷ್ಟದ ರೀ ಪ್ರೆಸೆಂಟ್? ಈಗ ನಾವು ನೋಡ್ರಿ 65-60 ಹಾಕ್ತೀವಿ. ಏನು ಹೋಟೆಲ್ಗೆ ಹಾಕ್ತೀರಿ? ಇಲ್ರಿ, ಮನೆಗೆ ಗಿರಕಿವ್ರಿ. ಫುಲ್ ಮನೆಗೆ ಕಸ್ಟಮರಿಗೆ? ಆಯಿತು. ಒಂದು ಸ್ವಲ್ಪ ಡೈರಿಗೆ ಹಾಕ್ತೀವಿ ರೀ. ಒಂದು ಸ್ವಲ್ಪ ಡೈರಿಗೆ? ಒಂದು ಮುಂಜಾನೆ ಒಂದು 10, ಸಂಜೆ ಒಂದು 20. ಈ ಸರ್ ಖರ್ಚಾಗಿಚ್ಚ ಎಲ್ಲ ತೆಗೆದು ಈಗ ಇದ್ರ ಮೇಂಟೆನೆನ್ಸ್ ಎಲ್ಲ ತೆಗೆದು ತಿಂಗಳ ಮಿನಿಮಮ್ ಅಂದ್ರೆ ಎಷ್ಟು ಉಳ್ಬೋದು?
ನಾವು ಉಳಿತಾವ್ರಿ ಮುಂದಿನ ತಿಂಗಳ ಒಂದು 30-35 ಸಾವಿರ ರೂಪಾಯಿ. 35 ಸಾವಿರ ಎಲ್ಲ ಖರ್ಚು ಇರ್ತವೆ. ಹಾಂ ಎಲ್ಲ ಬೇರೆ ಕಡೆ ಕೆಲಸ ಮಾಡಕ್ಕೆ ಹಾಂ ನಮ್ಮ ಸ್ವಾತಂತ್ರ್ಯ ರೀ. ನಾವೇ ಒಂದು ಆಳು ಇಟ್ಕೊಂಡಿವಿ, 1,10,000 ಕೊಟ್ಟು ಅವ್ನಿಗೆ ವರ್ಷಕ್ಕೆ ಪಗಾರ ಆಯ್ತು. ನಾವು ಇವ್ರದಾಗ ನಾವು ಆಳು ಮಗ ಒಬ್ಬವ, ನಾವು ಒಬ್ಬವ, ನಮ್ಮ ಹುಡುಗ ಒಬ್ಬವ, ಮೂವರು ಮಾಡ್ತೀವಿ. ಈ ಸದ ದಿನಕ್ಕೆ ಎಷ್ಟು ಸಾವಿರ ಆಹಾರ ಕೊಡ್ತೀರಿ? ಏನೇನು ಆಹಾರ ಕೊಡ್ತೀರಿ ಇವಕ್ಕೆ? ಅವಕ್ಕೇನು ರೀ, ಹತ್ತಿಕಾಳು ಹಿಂಡಿ, ಗೋಧಿ ಬೂಸ, ತೊಗರಿ ಚುನ್ನಿ, ತೊಗರಿ ಒಟ್ಟು ಖರೀದಿ ಹಾಂ ಖರೀದಿ ಮಾಡಿ ತರ್ಬೇಕು. ಇವು ಕಣಕಿ ನ್ಯಾಚುರಲ್ ಕೊಟ್ರೆ ಇಲ್ರಿ, ಇವೇ ಕಣಕಿನೇ ಹಾಕ್ತೀವಿ ರೀ. ಹಸಿ ಮೇವು ಇಲ್ರಿ ನಮ್ಮಲ್ಲಿ, ಹೊಲ ಇಲ್ಲ. ಅಂದ್ರೆ ಈಗ ಒಂದು ವರ್ಷಕ್ಕೆ ಎಲ್ಲ ಎಮ್ಮೆಗಳಿಗೆ ಮೇಂಟೆನೆನ್ಸ್ ತೆಗೆದ್ರೆ ಎಷ್ಟು ಖರ್ಚು ಆಗ್ತದೆ ಮಿನಿಮಮ್? ಈಗ ನೋಡಿರಿ, 1 ಲಕ್ಷ ಕಣಕಿಗೆ ಬೇಕು ರೀ. 1 ಲಕ್ಷ? ಹಾಂ. ಅದು ಬೂಸಾದ ನೋಡ್ರಿ, ತಿಂಗಳಿಗೆ ಒಂದು 40-35 ಹಿಡ್ಕೊಂಡು ಹೋಗ್ರಿ ತಿಂಗಳಿಗೆ. ಹಾಂ. ಎಷ್ಟು ಅದ ನೋಡ್ರಿ. ಈ ಸದ ಇಷ್ಟೇ ಫಾರ್ಮ್ ಅದಲ್ರಿ, ಬೇಸಿಗೆ ಮಳೆಗಾಲ ಬಂತಂದ್ರೆ ಇವಕ್ಕೆ ಏನಾದರೂ ಯಾವ್ಯಾವ ರೋಗ ಬರ್ತಿರ್ತಾವೆ? ಡಾಕ್ಟರ್ ಕಾಳಜಿ ಮಾಡ್ತೇವೆ. ಡಾಕ್ಟರ್ ಗೌರ್ಮೆಂಟ್ ಇಲ್ಲ ನೀವು? ಇಲ್ರಿ, ಪ್ರೈವೇಟ್ದವ್ರಿಗೆ ಕರ್ಕೊಂಡ್ಬಂದು ತೋರಿಸ್ತೇವೆ ರೀ. ಈಗ ಎಮ್ಮೆ ಆಗಲ್ರಿ, ಈಗ ಸಾಮಾನ್ಯವಾಗಿ ಯಾವ್ಯಾವ ರೋಗ ಬರ್ತೀರಿ ಇವಕ್ಕೆ? ರೋಗ ಅಂದ್ರೆ ಏನು ರೀ, ಅಷ್ಟೇ ಅವಕ್ಕೆ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತೇಳಿ ರೀ. ಮಾಡಲಿಲ್ಲ ಅಂದ್ರೆ ಏನು ರೀ, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಅವಕ್ಕೆ ಬರೋದೇನು ರೀ, ಕುರ್ಕಾತ್ ಇಷ್ಟು ಬರ್ತದೆ ಬಂದ್ರೆ. ಇಲ್ಲಾಂದ್ರೆ ನೀರಾದು ಕುಡಿಸ್ಲಿಲ್ಲ ಅಂದ್ರೆ ಕುಂದಾತವ, ಅಷ್ಟೇ ನೋಡಿ. ಹಂಗೆ ಅವಾಗ ಎಲ್ಲ ಬಂದಾಗ ಡಾಕ್ಟ್ರ್ ಕರ್ಸಿ ಹಾಂ ರೀ ಇದು ಮಾಡ್ತೇವೆ ರೀ. ವೆಟರ್ನರಿ ಡಾಕ್ಟ್ರಿಗೆ ಕರಿತೀರಿ? ಹಾಂ ರೀ, ಡಾಕ್ಟರ್ ಅವ್ರಿ. ಸದ ಮತ್ತೊಬ್ರು ಹೊಸ ಬರ್ತಾರೆ ನೋಡ್ರಿ, ಡೈರಿ ಫಾರ್ಮ್ ಮಾಡ್ಬೇಕಂತ. ಹಾಂ ರೀ. ಇದರ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರೆ, ಲಾಸ್ ಅದ ಇದರಿಂದ. ಲಾಸ್ ಅಂದ್ರೆ ನೋಡ್ರಿ, ಇದಾಗ ಏನು ಚಟ ಇರಬಾರ್ದು. ರೀ. ಸೀದಾ ನಾವು ಕೆಲಸ ಮಾಡಬೇಕು, ಸೀದಾ ಅವಕ್ಕೆ ನೋಡ್ಕೊತಿರ್ಬೇಕು, ನಡೀತದೆ. ಇಲ್ಲಿ ನಾವು ಎಮ್ಮೆ ಕಟ್ಟಿ ಅಲ್ಲಿ ದೋಸ್ತರು ಸಿಕ್ಕರು, ಅಲ್ಲಿ ಹೋದೆವು, ಇಲ್ಲಿ ಹೋದೆವು, ಅಲ್ಲಿ ಪಾಲ್ಟಿ ಮಾಡಮ್ಮ, ಇಲ್ಲಿ ಪಾಲ್ಟಿ ಮಾಡಮ್ಮ ಅಂದ್ರೆ ಅಷ್ಟು ದುಡ್ಡು ಅಲ್ಲಿ ಹೋಗ್ತಾವೆ. ಇವು ಎಮ್ಮೆಗಳು ಇದು ಅಲ್ಲಿ ಇಡಬೇಕಾಗ್ತದೆ ಜಾತಕರ ಮನೆಯಾಗ. ಹಿಂಗದ ರೀ, ಲಾಸ್ ಆಗ್ತಾವೆ. ನಾವು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ನಮ್ಗೆ ಅದ್ರದಾಗ ಫೈದಾ ಅದ. ಹಿಂಗದ ರೀ. ನಿಮ್ಗೆ ಯಾವಾಗಾದ್ರೂ ಅನಿಸಿತ್ತು ನೀವು ಡೈರಿ ಫಾರ್ಮ್ ಸಾಕಪ್ಪ ಮುಚ್ಚ? ನಮ್ಗೆ ಹಂಗೆ ಅನಿಸಿಲ್ಲ ರೀ. ನಮ್ಗೆ ಯಾಕಂದ್ರೆ ಅನ್ನ ಉಳ್ಳುಗತ್ತೀವಿ, ಯಾಕಂದ್ರೆ ನಾವು ಹಂಗೆ ಮಾಡ್ತೀವಿ, ಹಂಗೆ ನಾವು ಗಳಿಸ್ತೇವೆ ರೀ. ಅದ್ರಾಗ ಏನೂ ಇರೋದಿಲ್ಲ. ಯಾವುದೇ ರೀತಿ ಲಾಸ್ ಏನು? ಲಾಸ್ ಇಲ್ಲ ರೀ, ಸುಮ್ಮನೆ ಕೇಳ್ಬೇಕು ರೀ. ಅದ್ರದಾಗೆ ನಾವೆಲ್ಲ ಹಿಂಗೆಲ್ಲ ಇದು ಮಾಡ್ಕೊಂಡಿವಿ. ಅದ್ರದಾಗ ಏನೂ ಲಾಸ್ ಇಲ್ಲ ನೋಡ್ರಿ ನಮಗೆ. ಹೌದು, ಲಾಭನೇ ಅದ. ಲಾಭ ಅದ. ಮತ್ತು ಹೊಸಬ್ರಿಗೆ ಏನು ಹೇಳ್ತೀರಿ ನಿಮ್ಮ ಕಡೆ? ನಾವು ಅದೇ ಹೇಳ್ತೀವಿ ರೀ, ಮಾಡಿದ್ರೆ ಕರೆಕ್ಟ್ ಮಾಡಿರಿ, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತೀನಿ ನಾನು ಅಷ್ಟೇ. ಹಾಂ.